ಇಂದು ಮೇ 10ನೇ ತಾರೀಕು. ಟುಡೇ ಈಸ್ ಅವರ್ಸ್ ಪುಸ್ತಕದ ಓದು. ನನಗೆ ಸಂತೋಷ ಅನಿಸೋ ವಿಷಯ ಅಂದರೆ ಇದು 80ನೆಯ ದಿನದ ಓದಿನ ಸಾಹಿತ್ಯ ಸತ್ಸಂಗ. ಆಶ್ಚರ್ಯ ಅನ್ನಿಸ್ತದೆ. ಇವತ್ತಿನ ವಿಷಯ ಒಂದು ಗಂಭೀರವಾದ ವಿಷಯವನ್ನು ಜೆ ಮಾರುಸ್ ಅವರು ನಿರೂಪಣೆ ಮಾಡ್ತಾರೆ. ಅದು ಏನು ಎಂಬುದನ್ನು ನಾನು ಓದಿನ ಮೂಲಕ ನಿಮಗೆ ಹೇಳ್ತೇನೆ. ಮೊದಲು ಇಂಗ್ಲೀಷ್ ಭಾಷೆಯಲ್ಲಿರುವ ಮೂಲ ಓದು, ಆಮೇಲೆ ಕನ್ನಡದ ಭಾವಾರ್ಥ. ಹೌ ಓಲ್ಡ್ ಆರ್ ಯು? ಹೌ ಓಲ್ಡ್ ಆರ್ ಯು? A writer says that you cannot tell old age by your hair, your teeth, or your knees. Real old age is something deeper than that. Oh. You can be certain that you are growing old if ಇಲ್ಲೇ 10 ಇಫ್ಗಳನ್ನು ಇಟ್ಟಿದ್ದಾರೆ. 10 ಇಫ್ಗಳ ಸೆಂಟೆನ್ಸ್ಗಳನ್ನು ಇಟ್ಟಿದ್ದಾರೆ. ಇಫ್ ಯು ನೋ ಲಾಂಗರ್ ಮೇಕ್ ಫ್ರೆಂಡ್ಸ್ ಈಸಿಲಿ, ಇಫ್ ಯು ಥಿಂಕ್ ದ ಯಂಗರ್ ಜನರೇಷನ್ ಈಸ್ ಗೋಯಿಂಗ್ ಟು ದ ಡಾಗ್ಸ್, ಇಫ್ ಯು ಫೈಂಡ್ ಯುವರ್ ಸೆಲ್ಫ್ ಟಾಕಿಂಗ್ ಅಬೌಟ್ ದ good old days, if your pet subject of conversation is your operation, if you find yourself developing petty prejudices, if you are becoming increasingly selfish, if you wish to be by yourself, if you begin to find life dull, if you hate to have your favorite chair moved. Last one, if you think that people are stupider than they used to be. 10 ಇಫ್ಗಳಿವೆ. ಇಫ್ ಅಂದರೆ ಏನು? ಫಸ್ಟ್, ಇದೊಂದು ಅದ್ಭುತವಾದಂಥ ಶಬ್ದ ಇಂಗ್ಲೀಷ್ ಭಾಷೆಯಲ್ಲಿ. ಒಂದು ವೇಳೆ ಹಿಂಗಾದ್ರೆ, ಹಂಗಾದ್ರೆ, ಹಿಂಗೆ ಹೋದ್ರೆ, ಹಂಗೆ ಹೋದ್ರೆ, ಒಂದು ವೇಳೆ ಅಂತ ಇಟ್ಕೊಂಬೋದು ನಾವು. ಒಬ್ಬ ಬರಹಗಾರ ಹೇಳ್ತಾನೆ, ಬರೀತಾನೆ, ಬರೀ ನಿಮ್ಮ ಕೂದಲದಿಂದ ಅಲ್ಲ, ನಿಮ್ಮ ಹಲ್ಲುಗಳಿಂದ ಅಲ್ಲ, ನಿಮ್ಮ ಮೊಣಕಾಲಿಂದ ಅಲ್ಲ, ಅಂದರೆ ಮೊಣಕಾಲು ನೋವಿನಿಂದ ಅಲ್ಲ, ನಿಮಗೆ ಮುಪ್ಪು ಬಂದದ ಅಂತ ತಿಳ್ಕೊಂಬೋದಲ್ಲ. ಅಷ್ಟ ಅಲ್ಲ, ನಿಜವಾದ ಮುಪ್ಪು ಅದು ಬೇರೆಯದು, ಬೇರೆಯಾಗಿದೆ. ಗಾಢವಾದಂಥ ಮುಪ್ಪು ಅದು ನೀವು ವೃದ್ಧರಾಗಿರ್ತೀರಿ ಅನ್ನೋದನ್ನು ಖಂಡಿತವಾಗಿ ತಿಳಿಸ್ತಂತ. ಅವರು 10 ಸೂತ್ರಗಳನ್ನು ಬರೆದಿಟ್ಟಿದ್ದಾನೆ ಇಲ್ಲಿ. ಒಂದು ವೇಳೆ ಅಂತ ಹೇಳ್ಕೊಂಡು ಅದ್ರ ಮುಂದೆ ಇತ್ತಿತ್ತಲಾಗಿ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನವರಾಗಲಿ, ಮ್ಯಾನೇಜ್ಮೆಂಟ್ ಟ್ರೈನಿಂಗ್ನವರಾಗಲಿ, ವೈ ಬಾರ್ ಎನ್ ಹಾಕಿರ್ತಾರೆ. ಇದು ಇತ್ತ ನಿಮಗೆ ವಾಯ್ ಬೇಕೋ ಎನ್ ಬೇಕು ಅಂತ, ಹಂಗೆ ಇದ್ದಂಗೆ ಅದ ಇದು. ಈ 10 ಪ್ರಾರಂಭ ಮಾಡ್ತೇನೆ ಹೇಳಲಿಕ್ಕೆ. ಅಂದರೆ ಅದು ವೃದ್ಧರು ಆಗೀರಿ ಎಂಬುದು ನಿಶ್ಚಿತವಾಗಿ ತಿಳಿಸ್ತಂತ ನಿಮಗಿದು. ಇದ್ರ ನೀವು ಹೌದೋ ಅಲ್ಲೋ ಅಂತ ಹೇಳಿದ್ರು, ಒಂದು ವೇಳೆ ನೀವು ಸ್ನೇಹಿತರನ್ನು ಮಾಡ್ಕೊಂಬೋದು ಸಹಜವಾಗಿ ನಿಮ್ಗೆ ಬ್ಯಾಡ ಅನ್ನಿಸ್ತದ. ಸ್ನೇಹಿತರು ಮಾಡ್ಕೊಂಬೋದು ಬ್ಯಾಡ ಅನ್ನಿಸಿದ್ರೆ ನೀವು ಮುಪ್ಪು ಕಡೆ ನಡೆದಂಗೆ. ಎರಡನೇದು,
ಈ ತರುಣ ಜನಾಂಗ ಏನದಲ್ಲ, ತರುಣ ಜನಾಂಗ ಅವರು ಹಾಳಾಗ್ಲಿಕ್ಕತ್ತಾರಲ್ಲೋ ಅಂಥೇಳಿ ಆಲೋಚನೆ ಏನು ಬರ್ತದಲ್ಲ, ಆ ಆಲೋಚನೆ ಅಂಥವೆಲ್ಲ ನೀವು ಬಂದಾಗ ನೀವು ಮುಪ್ಪು ಆಗ್ತಾ ಇದ್ದೀರಿ ಅಂತ ಅರ್ಥ. ಮೂರನೇದು, ನೀವೇನು ಮಾಡ್ತೀರಿ, ನಿಮ್ಮ ಹಿಂದಿನ ಜೀವನ, ಹಿಂದಿನ ದಿನಗಳನ್ನು ನೆನೆಸ್ಕೋತ ನಮ್ಮ ಟೈಮ್ ಹೆಂಗಿತ್ತು, ನಮ್ಮ ಸಮಯ ಹೆಂಗಿತ್ತು, ನಾವೆಷ್ಟು ಮಜಾ ಇದ್ವಿ, ನಾವೇನೇನು ಮಸ್ತ್ ಅನುಭವಿಸಿದ್ವಿ ಅಂಥೇಳಿ ಬರೀ ಅದನ್ನು ಮಾತಾಡ್ಕೊತ ಇರ್ತಿರಲ್ಲ, ಅದು ನೀವು ಮುಪ್ಪಿನ ಕಡೆ ಸಾಗಿದಂಗೆ ಅಂತ ಹೇಳ್ತದಂತೆ. ಆಮೇಲೆ ನೀವು ಮಾತಾಡ್ತಿರ್ತೀರಿ ಫ್ರೆಂಡ್ಸ್ ಜೋಡಿ ಆಯ್ತು, ಮನೆಯವ್ರ ಜೋಡಿ ಮಾತಾಡ್ಬೇಕಾದ್ರೆ ನಿಮ್ಮ ಜಡ್ಡು ಜಾಪತ್ರೆಗಳು ಆಗಿ ಹೋದಂಥ ಜಡ್ಡು ಜಾಪತ್ರೆಗಳು, ಆಪ್ರೇಷನ್ ಬಗ್ಗೆ ಮ್ಯಾಲಿನ ಮ್ಯಾಲೆ ಯಾರ ಮನೆಗೆ ಬಂದರು ಅದನ್ನು ಹೇಳೋದು ಮಾಡ್ತಿರಲ್ಲ, ಅದು ನೀವು ಮುಪ್ಪಿನತ್ತೆ ಸಾಗ್ತಾ ಇದ್ದೀರಿ ಎಂಬುದನ್ನು ಹೇಳ್ತದಂತೆ. ಇನ್ನು ಕ್ಷುಲ್ಲಕ ಗ್ರಹಿಕೆಗಳು, ಕಲ್ಪನೆಗಳನ್ನು ಮಾಡ್ಕೋತ ಕೊಡೋದು. ಓಹೋ ಅದು ಹಿಂಗಾದ್ರೆ ಹೆಂಗಪ್ಪ, ಹಂಗಾದ್ರೆ ಹೆಂಗಪ್ಪ, ಹಿಂಗಾದ್ರೆ ಹೆಂಗಪ್ಪ ಅಂಥೇಳಿ ಮಾಡ್ಕೋತ ಕೂಡ್ತಿರಲ್ಲ. ಸುಳ್ಳ ಗ್ರಹಿಕೆಗಳು, ಕಲ್ಪನೆಗಳನ್ನು ಮಾಡೋದು ಸಹಿತ ತಪ್ಪು, ಅದು ಮುಪ್ಪಿನತ್ತ. ಆರನೇದ್ದು, ಸ್ವಾರ್ಥಿ ಆಗ್ತೀರಿ, ಹೆಚ್ಚು ಸ್ವಾರ್ಥಿ ಆಗ್ತೀರಿ. ನನ್ನ ಸಾಮಾನು ಮುಟ್ಬೇಡ, ನನ್ನ ರೊಕ್ಕ ನನ್ನ ಹತ್ರ ಕೊಟ್ಟೋಳು, ಆಮೇಲೆ ನನಗೆ ಇಷ್ಟು ಟೈಮ್ಗೆ ಇದೇ ಬೇಕು, ಹಿಂಗೇನು ಒಂದು ಸ್ವಾರ್ಥಿ ಹಾಕೋತ ಹೆಚ್ಚಿಗೆ ಹೋಗ್ತಿರಲ್ಲ, ಅದು ಮುಪ್ಪಿನ ಲಕ್ಷಣ. ಆಮೇಲೆ ನೀವೊಬ್ಬರೇ ಇರಬೇಕು. ನಾ ಇರ್ತೀನಿ ಹೋಗಿ ಸುಮ್ಮನೆ, ಎಲ್ಲರೂ ಫಂಕ್ಷನ್ಗೆ ಹೊಂಟಿರ್ತಾರೆ, ಲಗ್ನಕ್ಕೆ ಹೊಂಟಿರ್ತಾರೆ, ಯಾವುದೋ ಬರ್ತ್ಡೇ ಪಾರ್ಟಿಗೆ ಹೊಂಟಿರ್ತಾರೆ, ಇಲ್ಲ ನಂಗೆ ಆಗೋದಪ್ಪ ನಾ ಒಬ್ಬನ ಮನ್ಯಾಗ ಕೊಡ್ತೀನಿ ಅಂತಿರಲ್ಲ, ಅದು ಮುಪ್ಪಿನ ಲಕ್ಷಣ. ಇನ್ನು ಜೀವನ ಎಷ್ಟು ಬೇಜಾರಲ್ಲಪ್ಪ, ಎಷ್ಟು ನೀರಸದಲ್ಪ ಬದುಕು ಅಂಥ ವಿಚಾರಗಳು, ಆಲೋಚನೆಗಳೇನು ಬರ್ತಾವಲ್ಲ, ಅದು ಮುಪ್ಪಿನ ಲಕ್ಷಣ. ಆಮೇಲೆ ನಿಮ್ಮ ಸಾಮಾನು ಇರ್ತಾವೆ, ನಿಮ್ಮ ಕುರ್ಚಿಯನ್ನು ತೊಗೊಂಬೋಣ. ನಿಮ್ಮ ಕುರ್ಚಿದಾಗ ಒಂದು ಸರಿ ನೀವು ಸತತ ಯಾವಾಗಲೂ ಅಲ್ಲಿ ಕೂಡೋ ಜಾಗ, ಇಲ್ಲಿ ಬೇಡ ಅಂಥೇಳಿ ನಿಮ್ಮ ಮನೆಯವರು ಅದನ್ನು ಬೇರೆ ಕಡೆ ಇಡೋಣ ಅಂತ ಇತ್ತಿತ್ತ ಸರಿಸ್ತಾರಂತ ತಿಳ್ಕೊಂಡು, ನೋ ಅದು ಅಲ್ಲೇ ಇರಬೇಕು ಅಂತೇ ನೀವು ಹಠ ತೊಡ್ತೀರಲ್ಲ, ಅದು ಮುಪ್ಪಿನ ಲಕ್ಷಣ. ಇನ್ನು ಕೊನೆಯದಾಗಿ ನಿಮಗೇನೋ ಅನ್ನಿಸ್ತದೆ, ಜನರಲ್ಲಿ ಜಾಣತನನೇ ಇಲ್ಲ, ಎಲ್ಲರೂ ದಡ್ಡರಾಗ್ಲಿಕ್ಕತ್ತಾರೆ, ಎಲ್ಲರೂ ಮೂರ್ಖರಾಗ್ಲಿಕ್ಕತ್ತಾರಂತ ತಿಳ್ಕೊತೀರಂತ ನೀವು. ಯಾರು ಹಂಗೆ ತಿಳ್ಕೊತಾರೋ ಅದು ಮುಪ್ಪಿನ ಲಕ್ಷಣ. ಇವೆಲ್ಲ ಹತ್ತುಗಳನ್ನು ವಾಯ್ ಆ್ಯಂಡ್ ಎನ್ ಹಾಕಿ ನೋಡಿದಾಗ ಯಾರು ಎಷ್ಟೆಷ್ಟು ತಗೋತಾರೋ ಅವ್ರದ್ದೇ ಗೊತ್ತು. ನಾನು ಪರೀಕ್ಷೆ ಮಾಡಿಕೊಂಡೆ, ನನ್ನಷ್ಟಕ್ಕೆ ನಾನು 5 ಬಿದ್ದು ನನಗೆ ಅಡ್ಡಿ ಇಲ್ಲ ಅಂದೆ. ನಾನು 5 ಬಿದ್ದಾಗ ನಾನು ಅಡ್ಡಿ ಇಲ್ಲ ಅಂದೆ. ಯಾಕಂದರೆ ಈ ದೈಹಿಕವಾಗಿ ನಾನು ವೃದ್ಧನಾಗೇ ಬಿಟ್ಟೇನೆ, ಜಡ್ಡು ಜಾಪತ್ತೆ ಸೇರ್ಕೊಂಡು ಬಿಟ್ಟಾವ. ಆದರೂ ನಾನು ಸಾಕಷ್ಟು ಚೈತನ್ಯವಂತನಾಗೇನೆ. ಎದರಿಂದ? ಸಾಹಿತ್ಯ, ಕನ್ನಡ ಸಾಹಿತ್ಯವನ್ನು ಪ್ರೀತಿಸ್ತೇನೆ, ಬೇಂದ್ರೆ ಅವ್ರನ್ನ, ಕುವೆಂಪು ಅವ್ರನ್ನ ಪ್ರೀತಿಸ್ತೇನೆ. ಹೀಗಾಗಿ ಆ ಅಧ್ಯಯನ, ಆ ಪರಿಚಯಾತ್ಮಕ ಗ್ರಂಥಗಳ ರಚನೆ ನನ್ನನ್ನು ಹುರುಪಿನಿಂದ ಜೀವನದಲ್ಲಿ ಇಟ್ಟದ ಅಂತ ಹೇಳಿ ನನಗೆ ಭಾಳ ಸಂತೋಷ ಆಗ್ತದೆ. ಎಲ್ಲರಿಗೂ ನಮಸ್ಕಾರ.